ಓದ್ರಿ ಇದು ಒಂದ್ ನಿಮಿಷ ರೀ, ಓದ್ರಿ ಅದು ಏನಿದು ನಾನು ಓದ್ಲಾ? ಅಲ್ಲ ಪರ್ಮಿಷನ್ ಇದ್ರೆ ಓದ್ಲಾ? ಅಲ್ಲ ಎಲ್ಲಿದೆ, ಎಲ್ಲಿ ಪರ್ಮಿಷನ್ ಇದೆ? ಒಂದು ನಿಮಿಷ ಕೇಳಿಸ್ಕೊಳ್ಳಿ ಫಸ್ಟ್ ತೋರಿಸಿ ನೋಡಿ. ನನ್ನ ಕೈಲಿ ಒಂದು ಲೆಟರ್ ಎಲ್ಲಿದೆ? ಪತ್ರ ಇದೆ. ಸರಿ, ಪತ್ರ ಅಲ್ಲ ಅದು, ಗ್ರಾಮ ಪಂಚಾಯತಿ ಸಭೆ. ನೀವು ಒಂದ್ ನಿಮಿಷ ನಿರಂಜನ್ ಅವರೇ, ಪ್ಲೀಸ್ ಸೆಕೆಂಡ್ ಕೊಡ್ರಿ, ಹೇಳಿ. ಇದು ಓದ್ರಿ ಅಲ್ಲಿವರೆಗೂ. ಆಯ್ತು, ನೀವ್ ಹೇಳಿದಲ್ಲ ಅರ್ಥ ಆಯ್ತು. ವಹಿಸಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಲು. ನಿರಂಜನ್, ನೀವ್ ಹೇಳಿದಂತ ಪ್ರಶ್ನೆ ಅರ್ಥ ಆಯ್ತು, ಕೇಳಿಸ್ಕೊಳ್ಳಿ. ನೋಡಿ ಒಂದ್ ನಿಮಿಷ, ನೀವ್ ಹೇಳಿರ್ತಕ್ಕಂಥದ್ದು ಪಂಚಾಯತಿ ರೆಸೊಲ್ಯೂಷನ್. ಪಂಚಾಯತಿ ರೆಸೊಲ್ಯೂಷನ್ ಅನ್ನ ರಾಜ್ಯ ಸರ್ಕಾರಗಳು ಅಥವಾ ಸರ್ಕಾರದ ರೆಸೊಲ್ಯೂಷನ್ ಅಲ್ಲ. ಹೇಗೆ ರಾಜ್ಯ ಪಂಚಾಯತಿ ವಿಷಯ ಫೈನಲ್ ಆರ್ಡರ್ ಈ ಸರ್ಕಾರದ ಆರ್ಡರ್. ಪಂಚಾಯತಿಯಲ್ಲಿ ರೆಸೊಲ್ಯೂಷನ್ ಆಯ್ತು ಅಂತ ಹೇಳಿದ ತಕ್ಷಣ ಯಾರು ಸಸ್ಪೆಂಡ್ ಮಾಡಿದ್ದೇವೆ? ಹೇಳ್ತೇನೆ ನಾನು. ಇದು ಸರ್ಕಾರದ ಡೈರೆಕ್ಷನ್ ಇಂದ ನೀವು ಆಮೇಲೆ ಸರ್ಕಾರದ ಡೈರೆಕ್ಷನ್ ಹೌದು. ಡಿಬೇಟ್ ಮಾಡಿ ಆರಾಮಾಗಿ ನೋಡಿ, ಕೇಳಿಸ್ಕೊಳ್ಳಿ. ನಾನು ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆನಲ್ಲಿ ನೂರಾರು ಚರ್ಚೆಗಳು ಬರ್ತವೆ. ಆ ರೆಸೊಲ್ಯೂಷನ್ ಅನ್ನ ರಾಜ್ಯ ಸರ್ಕಾರಕ್ಕೆ ಅಧಿಕೃತವಾಗಿ ಸರ್ಕಾರದ ಆದೇಶ ಆಗೋದು ಯಾವಾಗ ಅಂತಂದ್ರೆ PDO ಅದನ್ನ ಆದೇಶ ಮಾಡಿದ ನಂತರ. ಹೇಗೆ ರಾಜ್ಯ ಸರ್ಕಾರ ಕೂಡ ಏನನ್ನ ರೆಸೊಲ್ಯೂಷನ್ ಮಾಡಿದ್ರು ಕೂಡ ರಾಜ್ಯಪಾಲರು ಅಂಕಿತ ಆಗ್ತಾರೋ ಆಗ ಮಾತ್ರ ಅದು ಶಾಸನಗಳು ಆರ್ಡರ್ ಆಗೋದು. ಸೊ ಹಾಗಾಗಿ ಈ ಚರ್ಚೆ ತಾವೇನ್ ತರ್ತಿದ್ರಿ? ಇಟ್ ಇಸ್ ಎ ಫೇಕ್. ಇದು ಏನು ಅಲ್ಲ. ಸರಿ, ಒಂದ್ ನಿಮಿಷ ಇರಿ. ಇದು ಜಸ್ಟ್ ರೆಸೊಲ್ಯೂಷನ್. ನಿಮ್ಮ ಮಾತಿಗೆ ಬದಲಾಗಿ ನಾನು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ಒಂದು ಆಯ್ತು ತೀರಾ ಟೆಕ್ನಿಕಲ್ ಆಗಿ ಹೋದ್ರೆ ಎಲ್ಲಾರ ಬಂಡವಾಳ ಕೂಡ ಆಚೆ ಬಂದ್ಬಿಡುತ್ತೆ, ಎಲ್ಲೆಲ್ಲಿ ಹುಡುಕಾಯ್ತು ಅಂತ ಹೇಳಿ ನೀವ್ ಹೇಳಿದ ಮಾತ್ ಮೇಲೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಸರ್ವಾನುಮತದಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ತೆಗೆದುಕೊಂಡ ಒಂದು ನಿರ್ಣಯವನ್ನ PDO ಇಲ್ಲ ಇದು ಮಾಡೋ ಹಾಗಿಲ್ಲ ಅಂತಾರೆ ಅಂತಂದ್ರೆ ಸರ್ಕಾರದ ನಿರ್ದೇಶನ ಗ್ರಾಮ ಪಂಚಾಯತಿ ಡಿಸಿಷನ್ಗೆ ವಿರುದ್ಧವಾಗಿರ್ಬೇಕು ಅಂತ ಹೇಳಿ ಯಾವ ಸಂವಿಧಾನ ವಿರುದ್ಧ ಹೇಳಿ. ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಇಲ್ಲ, ಅಧಿಕಾರ ತಗೊಳ್ಳೋ ಹಾಗಿಲ್ಲ. ಹೇಳಿ ಹೇಳಿ ಹೇಳಿ, ನಿಮ್ಗೆ ಪ್ರಶ್ನೆ ನಾನು ತಿಳಿಸ್ತಾ ಇಲ್ಲ ಸರ್. ನೀವ್ ಹೇಳಿದ್ರ ಮೇಲೆ ನಾನು ಪ್ರಶ್ನೆ ಕೇಳಿದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಮಾತಾಡೋದನ್ನ ನನ್ಗೆ ಆನ್ಸರ್ ಮಾಡಿ. ಪಂಚಾಯತಿಯಲ್ಲಿ ಒಂದು ರೆಸೊಲ್ಯೂಷನ್ ಆಯ್ತು ಅಂತ ಹೇಳಿದ್ರೆ ಪಂಚಾಯತಿ ಸಾರ್ವಜನಿಕ ಜಾಗವನ್ನ ಬೇರೆ ಯಾರು ರೀತಿ ಪರಭಾರೆ ಮಾಡುವ ಹಾಗಿಲ್ಲ. ಅವರು ಸದಸ್ಯರಾದ್ರೂ ಕೂಡ ಈಗ ನಾನು CM ಆಗಿದ್ದೀನಿ ಅಂತ ಹೇಳಿ ಸರ್ಕಾರಿ ಜಾಗ ನನ್ನ ಹೆಸರು ಬರ್ಸ್ಕೊಳ್ಬೋದಾ? ಅಥವಾ ನಾಳೆ ಯಾವ್ದೊಂದು ಸಂಘಟನೆ ಬರ್ಕೊಡ್ಲ ನಾನು? ಅದು ರಾಷ್ಟ್ರಪತಿ ಅಂಕಿತ ಆಗ್ಬೇಕು. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಸಂವಿಧಾನದಲ್ಲಿ ಗೈಡ್ಲೈನ್ಸ್ ಇದೆ. ಸಂವಿಧಾನದಲ್ಲಿ ಗೈಡ್ಲೈನ್ಸ್ ಇದೆ. ಸೊ ಹಾಗೆ ನೀವು ಸಂಸತ್ ಬರ್ಕೊಟ್ಬಿಡಿ ಸ್ವಾಮಿ. ನಿಮ್ಗೆ ಸಂಸತ್ ನಿಮ್ಮ ಸಂಸತ್ ಹಾಕಿ ಕೇಳ್ತಾನೆ. ನಿಮ್ಮ ಸಂಸತ್ತಿನ ಮೇಲೆ ನಿಮ್ಮ ಪ್ರಧಾನಮಂತ್ರಿಗಳು ಮುಂದೆ ಹೋಗಕ್ಕಿಂತ ಮುಂಚೆ ಉತ್ತರ ಕೊಡಿ. ಬಟ್ ಈಗ CT ರವಿ ಅವರು ತಾಲಿಬಾನ್ ಧ್ವಜ ಅಂತ ಹೇಳಿದ್ರಲ್ಲ, ಇವತ್ತು ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರೆದ್ರ ಇವತ್ತು? ಅದು ಕಾಂಗ್ರೆಸ್ ತಾಲಿಬಾನ್ ಧ್ವಜವನ್ನು ಹಾರಿಸ್ತಾರೆ ಅಂದ್ರೆ ಬೀಜ. ಇದು ತಾಲಿಬಾನ್ ಧ್ವಜ ರಾಷ್ಟ್ರ ಧ್ವಜಕ್ಕೆ ಎಷ್ಟು ರಾಷ್ಟ್ರ ಧ್ವಜ ತಾಲಿಬಾನ್ ಧ್ವಜ ಯಾವುದು? ತಾಲಿಬಾನ್ ಧ್ವಜಗಳು ಹಾರಾಡಿದ್ವು ಕರ್ನಾಟಕದಲ್ಲಿ ಎಲ್ಲ ಕಡೆ. ಎಲ್ಲಿ ಇದ್ರೊಳಗಡೆ ಯಾವುದು ಏನು ಬೆಳಗಾವಿನಲ್ಲಿ 2018 ನೀವು ನಿಮ್ ಪಾರ್ಟಿ ರಾಷ್ಟ್ರ ಧ್ವಜ ತಗೊಂಡು ಕಾಶ್ಮೀರ್ಗೆ ಹೋಗ್ತೀರಾ, ಹೌದು, ಲಾಲ್ ಚೌಕ್ ಹೋಗ್ತೀರಾ, ಹೌದು, ಈದ್ಗಾ ಮೈದಾನ್ಗೆ ಹೋಗ್ತೀರಾ. ಕೇಳಿಸ್ಕೊಳ್ಳಿ. ಈಗ ನೀವು ಅದನ್ನ ತಾಲಿಬಾನ್ ಧ್ವಜ ಅಂತ ಕರೆದ್ರ? ಮೊದಲನೇ ಎರಡನೇ ಪ್ರಶ್ನೆ, ಪ್ರಧಾನ ಮಂತ್ರಿ ಮೋದಿಗಳು ಹೇಳ್ತಾರೆ ರಾಷ್ಟ್ರ ಮೊದಲು ದೇಶ ಮೊದಲು ಅಂತ.
ಆ ತರ ಇರುವಾಗ ರಾಷ್ಟ್ರಧ್ವಜದ ಬಗ್ಗೆ ನಿಮ್ಗೆ ಯಾಕೆ ರಾಷ್ಟ್ರಧ್ವಜ ಇರ್ಲಿ ಬಿಡಿ ಅಲ್ಲಿ ಮೊದಲನೇ ಸರ್ ಲೆಟ್ ಮಿ ಆನ್ಸರ್. ಇದಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ. ಗ್ರಾಮಸ್ಥರು ಪರ್ಮಿಷನ್ ತಗೊಂಡಿರೋದು, ರಿಟರ್ನ್ ಪರ್ಮಿಷನ್ ತಗೊಂಡಿರೋದು. ಸರ್ಕಾರದ ಭಾಗವಾಗಿ ಪರ್ಮಿಷನ್ ತೋರಿಸಿ. ನೀವಿಬ್ರು ಡಾಕ್ಯುಮೆಂಟ್ ಆಯ್ತು. ಚಂದ್ರಶೇಖರ್ ಅವರೇ, ರಘು ಅವರೇ, ಒಂದೆರಡು ನಿಮಿಷ ನಿಮ್ ಗಂಟ್ಲಿಗೂ ರೆಸ್ಟ್ ತಗೊಳ್ಳಿ. ಇಬ್ರದು ರಿಯಾಕ್ಷನ್ ತಗೊಂಡಿಲ್ಲ. ವಜ್ರದೇಹಿ ಶ್ರೀಗಳು ಶರತ್ ಅವರು ಅವ್ರು ಡಾಕ್ಯುಮೆಂಟ್ ಹುಡುಕ್ತಿದ್ದಾರೆ, ಹುಡುಕ್ಲಿ. ಚಂದ್ರಶೇಖರ್ ಅವರೇ, ವಜ್ರದೇಹಿ ಶ್ರೀಗಳು ಒಂದ್ ನಿಮಿಷ ಸೆಟಲ್ ಮಾಡೋಣ. ಅವ್ರು ಹೇಳ್ತಾರೆ ನನ್ನ ಹತ್ರ ಪರ್ಮಿಷನ್ ಇದೆ ಅಂತ. ಅವ್ರದ್ದು ಫೋನ್ ಇದು, ಅವ್ರ ಫೋನ್ ಅಲ್ಲಿ ಒಂದು ಪತ್ರ ಓಪನ್ ಇದೆ. ನಿಮಗೆ ಫೋನ್ ಕೊಡ್ತಾ ಇದೀನಿ ನಿಮ್ಗೆ. ಫೋನ್ ಬ್ರ್ಯಾಂಡ್ ತೋರಿಸಲ್ಲ, ಫ್ರೀ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಫೋನ್ಗೆ. ಬಟ್ ನೀವು ಹಂಗೆ ನೋಡ್ಕೊಳ್ಳಿ. ಇದು ನೋಡಿ ಬೆಳಗ್ಗೆಯಿಂದನೇ ಆಗ್ಲೇನೆ ಓದ್ಬಿಡಿ. ಈಗ ಶ್ರೀಗಳು ಸ್ವಾಮೀಜಿಗಳೇ ನೋಡಿ, ಕೆರಗೋಡು ಗ್ರಾಮದಲ್ಲಿ ಸತತವಾಗಿ 3 ದಿನದಿಂದ ನಮ್ಮ ಪ್ರತಿನಿಧಿಗಳು ಹಗಲು ರಾತ್ರಿ ನಿಂತ್ಕೊಂಡು ಗ್ರಾಮಸ್ಥರನ್ನ ಮಾತನಾಡಿಸಿದ್ದಾರೆ. ರಾಜಕೀಯ ಪ್ರತಿನಿಧಿಗಳಿಗಿಂತ ಹೆಚ್ಚಾಗಿ ಗ್ರಾಮಸ್ಥರು ಹೇಳ್ತಿರೋದು ರಾಷ್ಟ್ರಧ್ವಜ ಹಾರಿಸಬೇಕು ಅನ್ನೋ ಭಾವನೆ ನಮ್ಮಲ್ಲೂ ಇದೆ. 26ನೇ ತಾರೀಕು ನಾವು ಹಾರಿಸಿದ್ವಿ. ಆದ್ರೆ ರಾತ್ರಿ ಬಂದ್ಬಿಟ್ಟು ನಮ್ಮ ಭಾಗವತ್ ಧ್ವಜವನ್ನ ಕೆಳಗಿಳಿಸಿದ್ರಲ್ಲ. ನಮ್ಮ ಸಂವಿಧಾನವೇ ಕೊಟ್ಟಿದೆ ನಮಗ್ ಹಕ್ಕು, ನಮ್ಮ ಧರ್ಮದ ಪರಿಪಾಲನೆಗೆ. ಅದಕ್ಕೆ ಹರ್ಟ್ ಆಯ್ತಲ್ವಾ, ಅದಕ್ಕೆ ಬೇಸರ ಆಯ್ತಲ್ವಾ, ಅದಕ್ಕೆ ಧಕ್ಕೆ ಆಯ್ತಲ್ವಾ, ಅದಕ್ಕೆ ಉತ್ತರ ಬೇಕು ಅಂತ ಗ್ರಾಮಸ್ಥರು ಕೇಳ್ತಿದ್ದಾರೆ. ಈಗ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ರಾಷ್ಟ್ರಧ್ವಜ ಇರ್ಲಿ ಅಥವಾ ಹನುಮತ್ ಧ್ವಜ ಇರ್ಲಿ, ಒಂದು ಧರ್ಮದ ಧ್ವಜ, ಇನ್ನೊಂದು ರಾಷ್ಟ್ರದ ಧ್ವಜ. ರಾಷ್ಟ್ರದ ಧ್ವಜ ಹನುಮತ್ ಧ್ವಜಕ್ಕಿಂತ ಮೇಲೇನೆ ಇರ್ತದೆ, ಅದರಲ್ಲಿ ಜಿಜ್ಞಾಸೆ ಇಲ್ಲ. ಆದ್ರೆ ಇವಾಗ ಇವರು ಆಕ್ಷನ್ ಮಾಡಿದ್ರಲ್ಲ, ಇದ್ರಲ್ಲೂ ಕಿಂಚಿತ್ತಾದ್ರೂ ಮಾನವೀಯತೆ ಬೇಕಿತ್ತಲ್ಲ. ಒಂದು ಕಡೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ರಾಮ ಮಂದಿರದ ನಿರ್ಮಾಣದ ಕುರುಹಾಗಿ ಹನುಮತ್ ಧ್ವಜವನ್ನ ಹಾಕಿದ್ದಾರೆ. ಏನಾದ್ರೂ ಅದರಿಂದ ಇವರಿಗೆ ನಷ್ಟ ಏನಾಯ್ತು ಅಂತ ಬೇಕಲ್ಲ. ಇವರಿಗೆ ಮಾನಹಾನಿ ಆಯ್ತಾ ಅಥವಾ ಕಾನೂನಿನ ತೊಡಕಾಯ್ತಾ, ಅದನ್ನ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲೇ ರಾಜ್ಯ ಪಂಚಾಯತಿಗೆ ಮಾಡಿ ಒಳ್ಳೆ ರೀತಿಯಲ್ಲಿ ಮುಗಿಸುವಂತ ವಿಷಯವನ್ನ ರಾಷ್ಟ್ರದಾದ್ಯಂತ ಹರಡಿಸುವ ಅವಶ್ಯಕತೆ ಇವರಿಗೆ ಏನಿತ್ತು? ಕಾಂಗ್ರೆಸ್ ಕಾಂಗ್ರೆಸ್ ಈಗ ತಗೊಂಡಿರುವಂತ ನಿಲುವೇನಿದೆ, ಅಲ್ಲ ನಿಲುವೇನಿದೆ ನಿಮಗೆ ಕೇಳಿ. ಹನುಮನ ಭಕ್ತಿ ಆಧಾರದ ಮೇಲೆ ಎಲ್ಲಿ ರಚನೆ ಆಗತ್ತೆ? ಸಾರ್ವಜನಿಕ ಜಾಗದಲ್ಲಿ ನೋಡಿ ದೊಡ್ಡೇರಿ ಅವರೇ, ಭಕ್ತಿ ಮತ್ತೆ ಧರ್ಮದ ವಿಷಯದಲ್ಲಿ ನಾವುಗಳು ಎಳ್ಳಿ ನಿಂತು ಈ ವ್ಯವಸ್ಥೆಗೆ ಮುಗಿಸ್ಬಿಡ್ಲಿ ಅವರು. ಸ್ವಾಮೀಜಿ ಮುಗಿಸಿ, ನೀವು ಮುಗಿಸಿ. ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ನಾವು ಹೇಳ್ತಾ ಇರೋದು, ಇದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಿಲ್ಲಿ ವಿಷಯ ಇದೆ, ದೊಡ್ಡ ವಿಷಯನೇ ಅಲ್ಲ. ನಾವೇ ಸರಿಪಡಿಸ್ತೇವೆ. ನಮಗಷ್ಟು ದೇವರು ಆ ಚೈತನ್ಯ ಕೊಟ್ಟಿದ್ದಾನೆ. ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಆಗುವ ಕಾರ್ಯವನ್ನ ನೀವು ಯಾಕೆ ಇಷ್ಟು ದೊಡ್ಡದು ಮಾಡಿದ್ರಿ ಅನ್ನೋದೇ ನಮಗೆ ಸಂಶಯ. ಮೊದಲಾಗಿ ಶರತ್ ಮಾತಾಡಿ.